ನಮಸ್ಕಾರ ಸ್ನೇಹಿತರೆ. ಇವರು ಫ್ಯಾಕ್ಟರಿ ಹೊಂದಿದ್ದಾರೆ. ನೂರಾರು ಮಂದಿಗೆ ಕೆಲಸ ನೀಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಇವರು ಫೇಮಸ್. ಇವರಿಗೆ ಬರೋಬ್ಬರಿ 150 ಮಂದಿ ಬಾಡಿಗಾರ್ಡ್ಸ್ ಇದ್ದಾರೆ ಎಂದು ಸುದ್ದಿ ಹಬ್ಬಿತ್ತು. ಆ ವದಂತಿಗೆ ಈಗ ಸ್ಪಷ್ಟನೆ ನೀಡಲಾಗಿದೆ. ಅಂದಹಾಗೆ ಇದು ತಾನ್ಯಾ ಮಿತ್ತಲ್ ಕುರಿತಾದ ಸುದ್ದಿ. ತಮ್ಮ ಬಗ್ಗೆ ಹಬ್ಬಿರುವ ಅಂತೆ-ಕಂತೆಗಳ ಬಗ್ಗೆ ತಾನ್ಯಾ ಮಾತನಾಡಿದ್ದಾರೆ. ಉದ್ಯಮಿ ತಾನ್ಯಾ ಮಿತ್ತಲ್ ಅವರು ಬಿಗ್ ಬಾಸ್ ಹಿಂದಿ 19 ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿದ್ರು. ಕಳೆದ ಡಿಸೆಂಬರ್ 7ರಂದು ಫಿನಾಲೆ ನಡೆದಿತ್ತು. ತಾನ್ಯಾ ಮಿತ್ತಲ್ ಅವರು ಫಿನಾಲೆ ತನಕ ಕಠಿಣ ಪೈಪೋಟಿ ನೀಡಿದ್ರು. 3ನೇ ರನ್ನರ್ ಅಪ್ ಸ್ಥಾನ ಅವರಿಗೆ ಸಿಕ್ಕಿತ್ತು. ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ತಾನ್ಯಾ ಮಿತ್ತಲ್ ಅವರು ತಮ್ಮ ಶ್ರೀಮಂತಿಕೆ ಬಗ್ಗೆ ಹೇಳ್ಕೊಂಡಿದ್ರು. ನಿಜಕ್ಕೂ ತಾನ್ಯಾ ಬಳಿ ಅಷ್ಟೆಲ್ಲ ದುಡ್ಡು ಇದೆಯಾ ಎಂಬ ಅನುಮಾನ ಕೆಲವರಿಗೆ ಮೂಡಿತ್ತು. ತಾನ್ಯಾ ಅವರು 150 ಬಾಡಿಗಾರ್ಡ್ಸ್ ಇಟ್ಕೊಂಡಿದ್ದಾರೆ ಎಂಬ ಸುದ್ದಿ ಎಲ್ಲಾ ಕಡೆ ಹರಡಿತ್ತು. ಅದಕ್ಕೆ ಈಗ ಸ್ವತಃ ತಾನ್ಯಾ ಅವರು ಉತ್ತರ ನೀಡಿದ್ದಾರೆ. ತಾನ್ಯಾ ಮಿತ್ತಲ್ ಅವರು ಸಖತ್ ಶ್ರೀಮಂತೆ ಎಂಬುದು ನಿಜ. ಅದಕ್ಕೆ ಸಾಕ್ಷಿಯಾಗಿ ಅವರು ತಮ್ಮ ಫ್ಯಾಕ್ಟರಿಯನ್ನ ತೋರಿಸಿದ್ದಾರೆ. ನೀಡಿದ ಸಂದರ್ಶನದಲ್ಲಿ ಇವರು ಅದನ್ನ ತೋರಿಸಿದ್ದಾರೆ. ಈ ವೇಳೆ ಅವರು ಹಲವು ಅಂತೆ-ಕಂತೆಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. ತಮಗೆ 150 ಬಾಡಿಗಾರ್ಡ್ಸ್ ಇರುವುದು ನಿಜವಲ್ಲ ಎಂದು ತಾನ್ಯಾ ಮಿತ್ತಲ್ ಹೇಳಿದ್ದಾರೆ. ಆ ರೀತಿ ನಾನು ಹೇಳಿಯೇ ಇಲ್ಲ. 150 ಬಾಡಿಗಾರ್ಡ್ ಇದ್ದಾರೆ ಅಂತ ನಾನು ಹೇಳಿರುವ ಒಂದೇ ಒಂದು ವಿಡಿಯೋ ಕೂಡ ಇಲ್ಲ. ಇವೆಲ್ಲ ತಂತಾನೇ ಹುಟ್ಟಿಕೊಂಡ ಗಾಸಿಪ್. ಜಿಶಾನ್ ತಮಾಷೆ ಮಾಡ್ತಿದ್ದ. ನನಗೆ 150 ಮಂದಿ ಕೆಲ್ಸದವರು ಇದ್ದಾರೆ ಅಂತ ನಾನು ಹೇಳಿದ್ದೆ. ಆದ್ರೆ ಅವನು 150 ಬಾಡಿಗಾರ್ಡ್ಸ್ ಅಂತ ತಿರುಚಿ ಹೇಳಿರಬಹುದು ಎಂದಿದ್ದಾರೆ ತಾನ್ಯಾ ಮಿತ್ತಲ್. ತಾನ್ಯಾ ಮಿತ್ತಲ್ ಅವರು ಶ್ರೀಮಂತ ಉದ್ಯಮಿಯಾದ ಕಾರಣ ಅವರು ಬಾಡಿಗಾರ್ಡ್ಸ್ ಇಟ್ಟುಕೊಂಡಿರುವುದು ನಿಜ. ಅನೇಕ ವರ್ಷಗಳಿಂದ ಅವರಿಗಾಗಿ ಬಾಡಿಗಾರ್ಡ್ಸ್ ಕೆಲಸ ಮಾಡುತ್ತಾ ಬಂದಿದ್ದಾರೆ. ಆದ್ರೆ ನಿಖರವಾಗಿ ಎಷ್ಟು ಮಂದಿ ಬಾಡಿಗಾರ್ಡ್ಸ್ ಇದ್ದಾರೆ ಎಂಬುದನ್ನ ಅವರು ಹೇಳಿಲ್ಲ. ಇಷ್ಟು ದಿನ ಹರಿದಾಡಿದ್ದ ಗಾಸಿಪ್ ಗಳಿಗೆ ಅವರು ತೆರೆ ಎಳೆದಿದ್ದಾರೆ. ನನ್ನದು ಟೆಕ್ಸ್ಟೈಲ್ ಫ್ಯಾಕ್ಟರಿ ಇದೆ, ಒಂದು ಔಷಧಿ ಫ್ಯಾಕ್ಟರಿ ಮತ್ತು ಗಿಫ್ಟ್ ಫ್ಯಾಕ್ಟರಿ ಕೂಡ ಇದೆ. ಆದ್ರೆ ನಾನು ಎಲ್ಲವನ್ನ ತೋರಿಸಲು ಸಾಧ್ಯವಿಲ್ಲ. ನನ್ನ ಬೆಂಬಲಿಗರು ಸುಳ್ಳು ಹೇಳಲ್ಲ, ನಾನು ಕೂಡ ಸುಳ್ಳು ಹೇಳಲ್ಲ ಎಂಬುದನ್ನ ಸಾಬೀತು ಮಾಡುವ ಸಲುವಾಗಿಯೇ ನಾನು ನಿಮಗೆ ಮನೆ ಮತ್ತು ಒಂದು ಫ್ಯಾಕ್ಟರಿ ತೋರಿಸಲು ಒಪ್ಪಿಕೊಂಡೆ ಎಂದು ತಾನ್ಯಾ ಮಿತ್ತಲ್ ಅವರು ಹೇಳ್ಕೊಂಡಿದ್ದಾರೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.